ನಮಸ್ಕಾರ ಅಣ್ಣ, ನನ್ನ ಹೆಸರು ಸತ್ಯ ಅಂತ. ನಾವು ಇಲ್ಲೇ ಗೊಟ್ಟಿಕೆರೆಯಲ್ಲಿ ಇದ್ದೀವಿ. ನನಗೆ 4 ಜನ ಮಕ್ಕಳಿದ್ದಾರೆ. 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನಮ್ಮದು ಕೋಣನಕುಂಟೆ ವಾರ್ಡು 1-5. ಟೋಟಲ್ಲು ನಮಗೆ ಸೇರಿಸಿ 22 ಜನ ಇದ್ದೀವಿ ನಾವು ಕೆಲಸದವರು. ನಾವು 9 ಗಂಟೆಗೆ ಮನೆಯಿಂದ ಇಲ್ಲಿ ಬಂದು ಕೆಲಸಕ್ಕೆ ಕೂತ್ಕೊಂಡ್ರೆ ಮಧ್ಯಾಹ್ನವರೆಗೂ ಕೆಲಸ ಮಾಡ್ತೀವಿ. ನಾವು ಮನೆಯಿಂದ ಬಂದು ಇಲ್ಲಿ ಏನು ಮಾಡ್ತೀವಿ ಅಂದರೆ ಫಸ್ಟ್ ಅವ್ರಿಗೆ ಅಟೆಂಡೆನ್ಸ್ ತೆಗಿತೀವಿ. ಅಟೆಂಡೆನ್ಸ್ ತೆಗೆದ್ಮೇಲೆ ಇಲ್ಲಿ ಕೆಲಸಕ್ಕೆ ಕೂತ್ಕೊತೀವಿ ನಾವು. ನಮ್ಮದು ವಾರ್ಡು ತುಂಬ ದೊಡ್ಡದಣ್ಣ. ವಾರ್ಡು ದೊಡ್ಡದು, ಮೆಟೀರಿಯಲ್ಲು ಅಷ್ಟೇ ಬರ್ತಾಯಿದೆ ನಮ್ಮದು. ಅಲ್ಲಿ ಫುಲ್ಲು ಕಲೆಕ್ಷನ್ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿಂದ ಬರೋಷ್ಟೊತ್ತಿಗೆ 12 ಗಂಟೆ 12:30 ಅಷ್ಟಾಗುತ್ತೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ಅದನ್ನು ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡಿ ಆದಮೇಲೆ ಅದನ್ನು ನಾವು ಸಾಲ್ಟಿಂಗ್ ಮಾಡ್ತೀವಿ. ಸಾಲ್ಟಿಂಗ್ ಆದಮೇಲೆ ಅದನ್ನ ಏನು ಮಾಡ್ತೀವಣ್ಣ, ಒಂದು ಲೋಡ್ ಆಗೋವರೆಗೂ ಗಾಡಿ ಕರ್ಸಲ್ಲ. ಯಾಕಂದರೆ 10 AG ಇದ್ರೇ ಅವರು ಬಂದು ತೊಗೊಂಡು ಹೋಗೋದು. 10 AG ಇದನ್ನ ಕೊಟ್ರೇ ನಮಗೂ ಇದಾಗೋದು. ಅದು ಅದಕ್ಕೆ ಒಂದು ಸತಿ ಗಾಡಿ ಬಂದರೆ 1.5 ಟನ್ನು 2 ಟನ್ನು 3 ಟನ್ನು ಆ ಥರ ಪ್ಲಾಸ್ಟಿಕ್ ಅಂತ ಮಾಡ್ತೀವಿ. ಮಿಕ್ಸ್ ಪ್ಲಾಸ್ಟಿಕ್ ಅದು ನಮ್ಮ ಹಸಿರು ದಳನೇ ತೆಗಿತಾರೆ, ಆದರ್ಶ ಅಂದ್ಬಿಟ್ಟು. ಈ ಪೆಟ್ ಬಾಟ್ಲು ಮತ್ತು ನ್ಯಾಷನಲ್ಲು ಪ್ಲಾಸ್ಟಿಕ್ಕು ಅದೆಲ್ಲ ತೊಗೊತಾರೆ ಒಬ್ಬರೇ. ಅದನ್ನು ಅವ್ರೇನು ಮಾಡ್ತಾರೆ, ಪೆಗ್ ಬಾಟಲು ಪ್ಲಾಸ್ಟಿಕ್ಕು ಅದನ್ನೆಲ್ಲ ಸಪ್ರೇಟ್ ಮಾಡಿ ಬೇಲ್ ಹೊಡೆದು ಅವರು ಇಲ್ಲಿ 9 ಡೆಲ್ಲಿಗೆ ಅಂತ ಕಳಿಸ್ತಾ ಇದ್ದಾರೆ. ಅದನ್ನು ಅದೇ ಕೇರ್ ಇಂಡಿಯಾ ಮೀಟಿಂಗ್ ಮಾಡ್ತಾರೆ ವಾರ. ಕೇರ್ ಇಂಡಿಯಾ ಅಂತ ಸಂಸ್ಥೆ ಹೆಸರು. ನಮಗೆ ಅವ್ರಿಗೆ ನಳಿನಿ ಮೇಡಮ್ ಪರಿಚಯ ಮಾಡಿ ಕೊಟ್ಟಿದ್ರು. ಈ ಥರ ನಿಮ್ಮ ಸೇವಿಂಗೋಸ್ಕರ ಇದು ಒಳ್ಳೆಯದು. ನೀವು ಬೇರೆ ಕಡೆ ದುಡ್ಡಿಗೆ ಇಂಟ್ರೆಸ್ಟ್ ಇಸ್ಕೊಂಡ್ರೆ ನಿಮಗೆ ಹೋಗುತ್ತಲ್ಲ, ಬಡ್ಡಿ ಜಾಸ್ತಿ ತೊಗೊತಾರೆ, ನಿಮಗೆ ಕಷ್ಟ ಆಗುತ್ತೆ ಕಟ್ಟೋಕ್ಕೋಸ್ಕರ. ಇದು ಒಂದು ಗ್ರೂಪು ಚೆನ್ನಾಗಿ ಮಾಡ್ತಾಯಿದೆ, ನಾವು ಎಲ್ಲ ಕಡೆ ಮಾಡಿದ್ದೀವಿ, ನೀವು ಮಾಡಿಕೊಳ್ಳಿ ಅಂತ ನಮ್ಗೆ ಅಂದಿದ್ರು. ನಾವು ಅದೇ ಸುಮಾರು ಒಂದು 30 ಚಿಲ್ಲರೆ ಅಷ್ಟು ಕಟ್ಟಿದ್ದೀವಿ. ಅದು ಇನ್ನೂ ಇವ್ರಿಗೆ ಯಾರು ಕಷ್ಟಕ್ಕೂ ತೊಗೊಂಡಿಲ್ಲ. 14 ಜನದಲ್ಲಿ ಯಾರಿಗಾದ್ರೂ ಕಷ್ಟ ಆದರೆ ಆ ದುಡ್ಡನ್ನ ಅವ್ರಿಗೆ ಎತ್ತು ಕೊಡ್ತೀವಿ. ನಾವು ವಾರ ಕಟ್ಕೊಂಡು ಹೋಗ್ತೀವಿ. ಅದನ್ನು ನಮಗೆ ಇಷ್ಟ ಆಗಿದೆ ಈ ಕೆಲಸ ಮಾಡೋಕ್ಕೆ. ಗೊತ್ತಿರೋ ಕೆಲಸ, ಬೇರೆ ಕೆಲಸ ಅಂದರೆ ನಮಗೆ ಗೊತ್ತಿಲ್ಲ. ಬೇರೆ ಕೆಲಸ ಅಂದರೆ ಏನು, ಮನೆ ಕೆಲಸಕ್ಕೆ ಹೋಗ್ಬೇಕು. ಇದನ್ನ ಬಿಟ್ಟರೆ ನಮ್ಗೆ ಬೇರೆ ಬಿಸ್ನೆಸ್ ಮಾಡೋ ಅಂಥ ದೊಡ್ಡ ಇದು ನಮ್ಗೆ ಗೊತ್ತಿಲ್ಲ ಅಷ್ಟು. ಇವಾಗ ನಮ್ಮಿಂದ 20 ಜನನೂ ಇದರಿಂದ ಇದು ಮಾಡ್ತಾಯಿದ್ದಾರೆ. ನಮ್ಮಿಂದ ಏನೋ 20 ಜನಕ್ಕೆ ಒಳ್ಳೆಯದು ಆಗುತ್ತೆ ಈ ಕೆಲಸದಿಂದ. ಇಲ್ಲಾಂದರೆ ಅವರು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಈ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಇಷ್ಟ ಆಗಿದೆ. ಇಷ್ಟದಿಂದ ಮಾಡ್ತಾಯಿದ್ದೀವಿ.